ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6 ಸೆಮಿಸ್ಟರ್ BCom ಮತ್ತೆ BBA ಸ್ಟೂಡೆಂಟ್ಸ್ ಯಾರಿದ್ದೀರಾ ಅವ್ರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸ್ ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋ ಒಂದು ಯೂನಿಟ್ ಇದೆ. ಸೊ ಆ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಯಾವ ತರ ನೀವು ಪ್ರಿಪೇರ್ ಮಾಡಬೇಕು, ಏನೆಲ್ಲ ಇನ್ಫಾರ್ಮೇಶನ್ಸ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಫಾರ್ಮ್ಯಾಟ್ ಅನ್ನ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಕ್ವಶನ್ಸ್. ಸೊ ಯಾವ್ದೆಲ್ಲ ಫಾರ್ಮೇಟ್ ಇರುತ್ತೆ, ಏನೆಲ್ಲ ಟೈಪ್ಸ್ ಇರುತ್ತೆ ನೋಡ್ತಾ ಹೋಗೋಣ. ಸೊ ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ಕ್ಯಾಶ್ ಫ್ಲೋ ಅನಾಲಿಸಿಸ್ ಅಂತ ಬಂದಾಗ ಫಸ್ಟ್ ನಾವು ಕ್ಯಾಶ್ ಫ್ಲೋ ಅಂದ್ರೆ ಏನು ಅಂತ ಗೊತ್ತಿದೆ. ನೋಡಿ, ಕ್ಯಾಶ್ ಫ್ಲೋ ಫ್ಲೋ ಆಫ್ ಕ್ಯಾಶ್ ಅಂತ ಹೇಳಿದ್ರೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಕ್ಯಾಶ್ ಫ್ಲೋ ಇಸ್ ಟೇಕ್ ಪ್ಲೇಸ್. ಒನ್ ಈಸ್ ಇನ್ಫ್ಲೋ ಆಫ್ ಕ್ಯಾಶ್, ಅನದರ್ ಒನ್ ಈಸ್ ಔಟ್ಫ್ಲೋ ಆಫ್ ಕ್ಯಾಶ್. ಅಂದ್ರೆ ಕ್ಯಾಶ್ ಫ್ಲೋ ಅಂತ ಹೇಳಿದ್ರೆ ಆ ಮೀನಿಂಗ್ ಏನ್ ಹೇಳುತ್ತೆ ಅಂದ್ರೆ, ಒಂದು ಇನ್ಫ್ಲೋ ಅಂದ್ರೆ ನಮಗೆ ಬಿಸ್ನೆಸ್ ಇಂದ ನಮಗೆ ಬರ್ತಕ್ಕಂಥ ಕ್ಯಾಶ್ ಫ್ಲೋ ಇನ್ಫ್ಲೋ ಏನಿದೆ ಅದು, ಇನ್ನೊಂದು ನಮ್ಮಿಂದ ಹೊರಗಡೆ ಹೋಗ್ತಕ್ಕಂಥ ಔಟ್ಫ್ಲೋ ಆಫ್ ಕ್ಯಾಶ್. ನೋಡಿ, ಇನ್ಫ್ಲೋ ಆಫ್ ಕ್ಯಾಶ್ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ನಮ್ಮ ಕ್ಯಾಶ್ ಪೊಸಿಷನ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಔಟ್ಫ್ಲೋ ಆಫ್ ಕ್ಯಾಶ್ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ನಮ್ಮ ಒಂದು ಕ್ಯಾಶ್ ಪೊಸಿಷನ್ ನ ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ ಅರ್ಥ. ಅದನ್ನೇ ಕ್ಯಾಶ್ ಫ್ಲೋ ಅಂತ ಕರೆಯೋದು. ಕ್ಯಾಶ್ ಫ್ಲೋ ಅಂದ್ರೆ ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಅಂತ ಕರಿತೀವಿ. ಈಗ ನೀವು ಯಾವುದೋ ಒಂದು ಗೂಡ್ಸ್ ಅನ್ನ ಸೇಲ್ ಮಾಡ್ತೀರಾ ಅನ್ಕೊಳ್ಳಿ, ನಮ್ಗೆ ಕ್ಯಾಶ್ ಬರುತ್ತೆ, ನಮ್ಮ ಕ್ಯಾಶ್ ಪೊಸಿಷನ್ ಜಾಸ್ತಿ ಆಯ್ತು, ಅದು ಇನ್ಫ್ಲೋ ಆಫ್ ಕ್ಯಾಶ್ ಅಂತ ಕರಿತೀವಿ. ನೀವು ಯಾವ್ದೋ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ಕೊಂಡ್ ಬರ್ತೀರಾ ಅನ್ಕೊಳ್ಳಿ, ಸೊ ಅವಾಗ ನಿಮ್ಮ ಕ್ಯಾಶ್ ಹೊರಗಡೆ ಹೋಗುತ್ತೆ, ಅದನ್ನ ನಾವು ಔಟ್ಫ್ಲೋ ಆಫ್ ಕ್ಯಾಶ್ ಅಂತ ಕರಿತೀವಿ. ಕ್ಯಾಶ್ ಪೊಸಿಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅದೇ ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಮೀನ್ಸ್ ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ಕ್ಯಾಶ್. ಅಂಡ್ ಇನ್ಫ್ಲೋ ಆಫ್ ಕ್ಯಾಶ್ increase the total cash available within the firm. At the same time, outflow of cash decrease the available cash, total cash positions ಅನ್ನ ನಮಗೆ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಕ್ಯಾಶ್ ಅಂತ ಹೇಳಿದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ ಎನಿ ಅದರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಕ್ಯಾಶ್ ಅಂತಾನೆ ಕರೀತಕ್ಕಂಥದ್ದು. ಸೊ ಅದನ್ನೇ ಹೇಳುದು, ಕ್ಯಾಶ್ ಇನ್ಫ್ಲೋ ಮೈನಸ್ ಕ್ಯಾಶ್ ಔಟ್ಫ್ಲೋ ಮಾಡಿದ್ರೆ ನಿಮಗೆ ನೆಟ್ ಕ್ಯಾಶ್ ಫ್ಲೋ ಬರ್ತಾ ಹೋಗುತ್ತೆ. ಸೊ ನೆಟ್ ಇನ್ಫ್ಲೋ ಆಫ್ ಕ್ಯಾಶ್ ಜಾಸ್ತಿ ಬೇಕಾದ್ರೂ ಇರ್ಬೋದು ಅಥವಾ ನೆಟ್ ಔಟ್ಫ್ಲೋ ಆಫ್ ಕ್ಯಾಶ್ ಬೇಕಾದ್ರೂ ಇರ್ಬೋದು. ಸೊ ನೆಟ್ ಕ್ಯಾಶ್ ಇನ್ಫ್ಲೋನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬಂದಾಗ ಕ್ಯಾಶ್ ಫ್ಲೋ ಕ್ಯಾಶುಯಲ್ ಆಗಿ ಹೇಳ್ತೀರಾ ಅಂತ ಹೇಳಿದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ ವಿಚ್ ಇಸ್ ಪ್ರಿಪೇರ್ ಬೈ ದಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಫಾರ್ ದಿ ಪರ್ಪಸ್ ಆಫ್ ಟು ನೋ ದಿ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಲ್ ದಿ ಆಕ್ಟಿವಿಟೀಸ್. ಏನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಬರುತ್ತೆ ಆ ಎಲ್ಲ ಆಕ್ಟಿವಿಟಿಯಿಂದ ನೆಟ್ ಕ್ಯಾಶ್ ಫ್ಲೋ ಪೊಸಿಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಸೊ ಅದನ್ನೇ ಹೇಳಿದ್ರು, ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಶೋ ದ ವೇರಿಯಸ್ ಸೋರ್ಸಸ್ ಆಫ್ ಕ್ಯಾಶ್ ಇನ್ಫ್ಲೋ, ಅಂದ್ರೆ ನಮಗೆ ಯಾವೆಲ್ಲ ಸೋರ್ಸ್ ಇಂದ ಕ್ಯಾಶ್ ಇನ್ಫ್ಲೋ ಬಂದಿದೆ, ಅಂಡ್ ಯೂಸ್ ದ ಕ್ಯಾಶ್ ಔಟ್ಫ್ಲೋ ಡ್ಯೂರಿಂಗ್ ದ ಪೀರಿಯಡ್. ಅಂದ್ರೆ ಏನೆಲ್ಲ ಕ್ಯಾಶ್ ಇನ್ಫ್ಲೋ ನಮ್ಮ ಬಿಸ್ನೆಸ್ ಏನೆಲ್ಲ ಕ್ಯಾಶ್ ಇನ್ಫ್ಲೋ ಬಂದಿದೆ, ಅಟ್ ದಿ ಸೇಮ್ ಟೈಮ್ ನಮ್ಮ ಬಿಸ್ನೆಸ್ ಇಂದ ಆ ಒಂದು ವರ್ಷದಲ್ಲಿ ಏನೆಲ್ಲ ಕ್ಯಾಶ್ ಔಟ್ಫ್ಲೋ ಏನಿದೆ ಅದನ್ನ ಅನಲೈಸ್ ಮಾಡ್ತಾ ಹೋಗುತ್ತೆ. ಅಂಡ್ ಇಟ್ ಎಕ್ಸ್ಪ್ಲೈನ್ ದ ಚೇಂಜಸ್ ಇನ್ ಕ್ಯಾಶ್ ಪೊಸಿಷನ್ ಆಫ್ ದಿ ಬಿಸ್ನೆಸ್. ನಮಗೆ ಇನ್ಫ್ಲೋ ಜಾಸ್ತಿ ಇದ್ದು ಔಟ್ಫ್ಲೋ ಕಡಿಮೆ ಇದೆ ಅಂದ್ರೆ ನನ್ನ ಕ್ಯಾಶ್ ಪೊಸಿಷನ್ ಜಾಸ್ತಿ ಇದೆ ಅಂತ ಅರ್ಥ. ಸಪೋಸ್ ಔಟ್ಫ್ಲೋ ಜಾಸ್ತಿ ಇದ್ದು ಇನ್ಫ್ಲೋ ಕಡಿಮೆ ಇದೆ ಅಂದ್ರೆ ನನ್ನ ಒಂದು ಕ್ಯಾಶ್ ಪೊಸಿಷನ್ ನೆಟ್ ಔಟ್ಫ್ಲೋ ಆಫ್ ಕ್ಯಾಶ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಅದನ್ನ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. Cash flow statement is a statement prepared by management accountant to know the net cash inflow or net cash outflow from cash flow from operating activity, investing activity and financing activity. ಸೊ ಈ ಮೂರಲ್ಲೂ ಕೂಡ ಅವರು ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ತಾರೆ. ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಾವು ಎಷ್ಟು ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದ್ರೆ 3 ತರ ಇರ್ತಕ್ಕಂಥದ್ದು. ಒಂದು, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಮೊದಲನೇದು ಬಂದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಎರಡನೇದು ಬಂದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇನ್ವೆಸ್ಟಿಂಗ್ ಆಕ್ಟಿವಿಟಿ. ದಿಸ್ ಇಸ್ ಸೆಕೆಂಡ್ ಒನ್, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಅಂಡ್ ಥರ್ಡ್ ಒನ್ ಬಂದು ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ. ಫಿನಾನ್ಸಿಂಗ್ ಆಕ್ಟಿವಿಟಿ. ಸೊ ನಿಮ್ಗೆ ಈ ಮೂರು ಗೊತ್ತಿರಬೇಕು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬಂದಾಗ ಈ ಮೂರು ಆಕ್ಟಿವಿಟಿ ಇರುತ್ತೆ. ಒಂದು ಆಪರೇಟಿಂಗ್ ಆಕ್ಟಿವಿಟಿ, ಇಟ್ ಇಸ್ ಸಿಮಿಲರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಅರ್ಥ. ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂಡ್ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ. ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಈ ಮೂರು ಕ್ಲಾಸಿಫಿಕೇಶನ್ಸ್ ಅಲ್ಲೂ ಕೂಡ ಮಾಡಬೇಕು. ಸೊ ಬನ್ನಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಏನಿರುತ್ತೆ, ಏನೆಲ್ಲ ಇನ್ಫಾರ್ಮೇಶನ್ಸ್ ಬರುತ್ತೆ, ಏನೆಲ್ಲ ನೀವು ತಗೋಬೇಕು ಅಂತ ಹೇಳಿದ್ರೆ ಒನ್ ಬೈ ಒನ್ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ಈ ಮೂರು ಆಕ್ಟಿವಿಟೀಸ್ ಏನಿದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ, ಮೂರು ಆಕ್ಟಿವಿಟೀಸ್ ಏನಿದೆ, ಮೊದಲು ನೀವು ಏನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ತಗೋಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ ಆಕ್ಟಿವಿಟಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಆಪರೇಟಿಂಗ್ ಆಕ್ಟಿವಿಟಿ.
ನೋಡಿ, ಮೊದಲು ನೀವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅನ್ನ ತಗೋಬೇಕು. ಸೊ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾದ್ರೆ ಈ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಈ ನಾನು ಹೇಳೋ ಮೆಥಡ್ ಅನ್ನ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ತಗೊಂಡಾದ್ಮೇಲೆ ಫಸ್ಟ್ ನೀವೇನ್ ತಗೋಬೇಕು ಅಂತ ಹೇಳಿದ್ರೆ, ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಅಥವಾ ನೆಟ್ ಪ್ರಾಫಿಟ್ ಯೂಶಲಿ ಕ್ವಶನ್ ಅಲ್ಲಿ ಎಲ್ಲಿ ಕೊಡ್ತಾರೆ ಈ ನೆಟ್ ಪ್ರಾಫಿಟ್ ನ ಅಂತ ಹೇಳಿದ್ರೆ, ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ನೀವೇನ್ ಮಾಡ್ಬೇಕು ಅವಾಗ ಅಂದ್ರೆ, ಈ ನೆಟ್ ಪ್ರಾಫಿಟ್ ನ ತಗೋಬೇಕು ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್, opening balance of P&L account. ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಮಾಡಿದ್ರೆ ನಿಮ್ಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಇದು ಕ್ವಶನ್ ಅಲ್ಲಿ ನಿಮ್ಮ ಲಯಬಿಲಿಟಿ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ನೀವು ನೆಟ್ ಪ್ರಾಫಿಟ್ ತಗೋಬೇಕು ಅಂತ ಹೇಳಿದ್ರೆ ನೀವು ಕ್ಲೋಸಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ್ರೆ ನಿಮ್ಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಈ ನೆಟ್ ಪ್ರಾಫಿಟ್ ಆಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಎಲ್ಲಿರುತ್ತೆ ಅಂದ್ರೆ, ನಿಮ್ಮ ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಈ ನೆಟ್ ಪ್ರಾಫಿಟ್ಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ನೆಟ್ ಪ್ರಾಫಿಟ್ಗೆ ಆಡ್ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಆಡ್ ಮಾಡಬೇಕು. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಆಡ್ ಮಾಡಬೇಕು. ನೋಡಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿರುತ್ತೆ, ಯಾವ್ದಾವ್ದು ಇರುತ್ತೆ, ಹೇಗ್ ತಗೋಬೇಕು ಅಂತ ಹೇಳಿದ್ರೆ ಒನ್ ಬೈ ಒನ್ ಹೇಳ್ಕೊಡ್ತೀನಿ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಜನರಲ್ ರಿಸರ್ವ್ ಇರುತ್ತೆ. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಜನರಲ್ ರಿಸರ್ವ್ ನ ನೀವು ಇಲ್ಲಿಗೆ ತಗೊಂಡ್ಬರ್ಬೇಕು. ಲೆಡ್ಜರ್ ಅಕೌಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಫರೆನ್ಸ್ ಅಮೌಂಟ್ ಅನ್ನ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ ಡಿಫರೆನ್ಸ್ ಅಮೌಂಟ್ ಅನ್ನ ತಗೊಳ್ಳಿ. ಸಪೋಸ್ ಏನಾದ್ರೂ ಲೆಡ್ಜರ್ ಅಕೌಂಟ್ ಮಾಡಿದಿರಾ ಅಂದ್ರೆ, ಲೆಡ್ಜರ್ ಅಕೌಂಟ್ ಅಲ್ಲಿ ಏನಾದ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಫಿಗರ್ ಇದ್ರೆ ಆ ಬ್ಯಾಲೆನ್ಸ್ ಫಿಗರ್ ನೀವು ತಗೋಬೇಕಾಗುತ್ತೆ. ಸೊ ಜನರಲ್ ರಿಸರ್ವ್ ಇಸ್ ಎ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದು ಲಯಬಿಲಿಟಿ ಸೈಡ್ ಇರುತ್ತೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಲಯಬಿಲಿಟಿ ಸೈಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೂಡ ಕೊಟ್ಟಿರ್ತಾರೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಲೆಡ್ಜರ್ ಕಂಪಲ್ಸರಿ ಮಾಡಿರ್ತೀರಾ, ಅಡ್ಜಸ್ಟ್ಮೆಂಟ್ ಇರುತ್ತೆ. ಲೆಡ್ಜರ್ ಅಕೌಂಟ್ ಮಾಡಿರ್ತೀರಾ, ಲೆಡ್ಜರ್ ಅಕೌಂಟ್ ಮಾಡಿದ್ರೆ ನೀವು ಲೆಡ್ಜರ್ ಅಕೌಂಟ್ ಅನ್ನೇ ನೋಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಫಿಗರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆಯಾ ಏನು ಅಂತ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ನೀವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಇದನ್ನ ಕ್ವಶನ್ಸ್ ಮೂಲಕ ನಾನು ಆನ್ಸರ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇಸ್ ಆಲ್ಸೋ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅಟ್ ದಿ ಸೇಮ್ ಟೈಮ್ ಪ್ರಪೋಸ್ ಡಿವಿಡೆಂಡ್, ಪ್ರಪೋಸ್ ಡಿವಿಡೆಂಡ್. ಸೊ ಇಲ್ಲಿ ನೀವು ತಗೋಬೇಕಾದ್ರೆ ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನೇ ತಗೋಬೇಕು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾತ್ರನೇ ತಗೋಬೇಕಾಗುತ್ತೆ ಪ್ರಪೋಸ್ ಡಿವಿಡೆಂಟ್. ಸೊ ಇದು ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ. ಸೊ ಈ ಮೂರು ಯೂಶುವಲ್ ಆಗಿ ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಅದಾದ್ಮೇಲೆ ನಿಮ್ಮ ಅಸೆಟ್ ಸೈಡ್ ಗುಡ್ ವಿಲ್ ಕೊಟ್ಟಿರ್ತಾರೆ. ಸೊ ನೀವು ಗುಡ್ ವಿಲ್ ಲೆಡ್ಜರ್ ಅಕೌಂಟ್ ಮಾಡಿಲ್ಲ ಅಂದ್ರೆ ನೀವು ಗುಡ್ ವಿಲ್ ಡಿಫರೆನ್ಸ್ ಅಮೌಂಟ್ ಅನ್ನ ಇಲ್ಲೇ ತಗೋಬೇಕಾಗುತ್ತೆ. ಸೊ ಗುಡ್ ವಿಲ್ ರಿಟರ್ನ್ ಆಫ್, goodwill written off is a non-operating expenses. So goodwill written off ಕೂಡ ಇಲ್ಲೇ ತಗೋಬೇಕು. ಸೊ ಇನ್ಯಾವ್ದು ಅಸೆಟ್ ಸೈಡ್ ಬರುತ್ತೆ ಅಂದ್ರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. ಇದು ಅಸೆಟ್ ಸೈಡ್ ಇರುತ್ತೆ. ಅಸೆಟ್ ಸೈಡ್ ನೀವು ಲೆಡ್ಜರ್ ಮಾಡಿಲ್ಲ ಅಂದ್ರೆ ಇದಕ್ಕೆ ಡಿಫರೆನ್ಸ್ ಅಮೌಂಟ್ ಅನ್ನ ಇಲ್ಲೇ ತಗೊಳ್ಳಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ವಶನ್ ಅಲ್ಲಿ ಕೊಡ್ತಕ್ಕಂಥದ್ದು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ, ಲಯಬಿಲಿಟಿ ಸೈಡ್ ರಿಸರ್ವ್ಸ್ ಇರುತ್ತೆ, ಟ್ಯಾಕ್ಸ್ ಇರುತ್ತೆ, ಡಿವಿಡೆಂಟ್ ಇರುತ್ತೆ. ಅಸೆಟ್ ಸೈಡ್ ಬಂದ್ರೆ ಗುಡ್ ವಿಲ್ ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇರಬಹುದು, ಇಲ್ದೇನು ಕೂಡ ಇರಬಹುದು. ಕ್ವಶನ್ ಪ್ರಕಾರ ನೋಡ್ಕೊಂಡು ಹೋಗ್ತಾ ಇರಿ. ಸೊ ಇವೆಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಐಟಮ್ಸ್ ತಗೊಂಡಾದ್ಮೇಲೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲೂ ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನ ಕೊಡ್ತಾನೆ. ಏನೇನ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂದ್ರೆ, ಒಂದು ಡಿಪ್ರಿಸಿಯೇಷನ್, ಆನ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿದ್ರೆ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ ಏನೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ ಅದ್ರ ಮೇಲೆ ಏನಾದ್ರು ಡಿಫರೆನ್ಸ್ ಅನ್ನ ಏನಾದ್ರು ಮಾಡಿದ್ರೆ, ಸೊ ಡಿಪ್ರಿಸಿಯೇಷನ್ಸ್ ಅನ್ನ ಚಾರ್ಜ್ ಮಾಡಿದ್ರೆ, ಸೊ ಆ ಡಿಪ್ರಿಸಿಯೇಷನ್ಸ್ ಅನ್ನ ನೀವು ತಗೋಬೇಕು. ಇದು ಯೂಶುವಲ್ ಆಗಿ ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಡ್ತಾರೆ ಡಿಪ್ರಿಸಿಯೇಷನ್. ದೆನ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್.
ಅದೇ ಫಿಕ್ಸ್ಡ್ ಅಸೆಟ್ಸ್ ಅನ್ನ ನೀವೇನಾದ್ರೂ ಸೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಸೇಲ್ ಮಾಡಿದಾಗ ನಿಮ್ಗೆ ಪ್ರಾಫಿಟ್ ಬೇಕಾದ್ರೂ ಬರ್ಬೋದು, ಲಾಸ್ ಬೇಕಾದ್ರೂ ಬರ್ಬೋದು. ಇನ್ ಕೇಸ್ ಏನಾದ್ರೂ ಲಾಸ್ ಆನ್ ಸೇಲ್ ಆಫ್ ಕೊಟ್ಟಿದ್ರೆ, ಲಾಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ತಗೋಬೇಕಾಗುತ್ತೆ. ಸೊ ಇದು ಇನ್ನ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ, ಇನ್ನೇನಪ್ಪಾ ಅಂತ ಹೇಳಿದ್ರೆ ಪೇಯ್ಡ್ ಡಿವಿಡೆಂಡ್ ಪೇಯ್ಡ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಪೇಯ್ಡ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ಪೆನ್ಸಸ್, ಸೊ ಅದನ್ನ ನೀವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನೀವು ತಗೋಬೇಕಾಗುತ್ತೆ. ಸೊ ಇದು ಯೂಶುವಲ್ ಆಗಿ ಕೊಡ್ತಕ್ಕಂಥ ಕ್ವಶನ್ಸ್ ಅಲ್ಲಿ ಕೊಡ್ತಕ್ಕಂಥ ಐಟಮ್ಸ್, ಸರಿನಾ? ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಐಟಮ್ಸ್ ಕಂಪಲ್ಸರಿ ಕೊಟ್ಟಿರ್ತಾನೆ. ಸೊ ಇವೆಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೆಟ್ ಪ್ರಾಫಿಟ್ಗೆ ನೀವೇನ್ ಮಾಡಬೇಕು ಅಂದ್ರೆ ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಟ್ರಾನ್ಸ್ಫರ್ ಟು ರಿಸರ್ವ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಪೋಸ್ ಡಿವಿಡೆಂಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಓನ್ಲಿ, goodwill written off, preliminary expenses written off, depreciation on fixed assets, loss on sale of fixed asset, dividend paid. ಸೊ ನೀವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡಬೇಕು. ಆಡ್ ಮಾಡಿದಾಗ ನಿಮ್ಗೆ ಏನೋ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ ಅನ್ನ ನಾವೇನಂತ ಟ್ರೀಟ್ ಮಾಡೋಣ ಅಂದ್ರೆ, ಸೊ ಎಕ್ಸ್ ಅಂತ ಟ್ರೀಟ್ ಮಾಡೋಣ. ಸೊ ನೀವು ನೆಟ್ ಪ್ರಾಫಿಟ್ ಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿದ್ದಾದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನಾನ್ ಆಪರೇಟಿಂಗ್ ಇನ್ಕಮ್ಸ್ ನ ನೀವು ಲೆಸ್ ಮಾಡಬೇಕು. ಯೂಶುವಲ್ ಆಗಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಎಲ್ಲಿರುತ್ತೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿರ್ತಾರೆ. ಏನೇನ್ ಬರ್ತವೆ ಮ್ಯಾಕ್ಸಿಮಮ್ ಬಂದ್ರೆ ಅಂತ ಹೇಳಿದ್ರೆ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ರೆ ಇದು ಎಕ್ಸ್ಪೆನ್ಸಸ್. ಸಪೋಸ್ ಡಿಪ್ರಿಸಿಯೇಷನ್ ಬದಲು ಅಪ್ರಿಸಿಯೇಷನ್ ಕೊಟ್ರೆ ಅದು ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಅಪ್ರಿಸಿಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಡಿಪ್ರಿಸಿಯೇಷನ್ ಕೊಟ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅಪ್ರಿಸಿಯೇಷನ್ ಕೊಟ್ರೆ ಇನ್ಕಮ್ ಆಗುತ್ತೆ. ಸೊ ನೀವು ನಾನ್ ಆಪರೇಟಿಂಗ್ ಇನ್ಕಮ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಅದೇ ತರ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ ಏನಾದ್ರೂ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಲಾಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲಾಸ್ ಕೊಟ್ಬಿಟ್ರೆ, ಬಟ್ ಅದನ್ನೇ ನಿಮ್ಗೆ ಪ್ರಾಫಿಟ್ ಬಂದು ಕೊಟ್ಬಿಟ್ರೆ, ಸೇಲ್ ಮಾಡಿದಾಗ ನಿಮ್ಗೆ ಪ್ರಾಫಿಟ್ ಬಂದ್ರೆ ಇನ್ಕಮ್ ಆಗುತ್ತೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇಸ್ ಎ ನಾನ್ ಆಪರೇಟಿಂಗ್ ಇನ್ಕಮ್. ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಡಿವಿಡೆಂಡ್ ಪೇಯ್ಡ್, ಡಿವಿಡೆಂಡ್ ಪೇಮೆಂಟ್ ಮಾಡ್ತೀರಾ ಎಕ್ಸ್ಪೆನ್ಸಸ್, ಅದೇ ನೀವು ಡಿವಿಡೆಂಡ್ ನ ರಿಸೀವ್ ಮಾಡ್ಕೊಂಡ್ರೆ ಡಿವಿಡೆಂಡ್ ರಿಸೀವ್ಡ್ ಅಥವಾ ಎನಿಥಿಂಗ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಎನಿಥಿಂಗ್ ಪೇಯ್ಡ್ ಇಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಎನಿಥಿಂಗ್ ರಿಸೀವ್ಡ್, ಇನ್ಯಾವುದೇ ನೀವು ಎಕ್ಸ್ಪೆನ್ಸಸ್ ಅನ್ನ ಇನ್ಯಾವುದನ್ನೇ ನೀವು ರಿಸೀವ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸೊ ಅದೆಲ್ಲದು ಕೂಡ ನಾವು ಇನ್ಕಮ್ ಅಂತ ಕರಿಬೇಕಾಗುತ್ತೆ. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಕಮಿಷನ್ ರಿಸೀವ್ಡ್, ರಾಯಲ್ಟಿ ರಿಸೀವ್ಡ್, ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಇದೆಲ್ಲದು ಕೂಡ ಇನ್ಕಮ್ ಅಂತಾನೆ ಕರಿತಾ ಹೋಗ್ತೀವಿ. ಇದು ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿರ್ತಾರೆ ಇನ್ಕಮ್ಸ್. ಇನ್ನೆಲ್ಲೂ ನೋಡ್ಬೇಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆಯಾ, ಅಪ್ರಿಸಿಯೇಷನ್ ಇದೆಯಾ, ಪ್ರಾಫಿಟ್ ಇದೆಯಾ, ಏನು ಎನಿಥಿಂಗ್ ರಿಸೀವ್ಡ್ ಏನಾದ್ರು ಇದೆಯಾ, ಅಷ್ಟು ನೋಡ್ಕೊಳ್ಳಿ, ನಿಮಗೆ ಇನ್ಕಮ್ ಸಿಗುತ್ತೆ. ಯೂಶಲಿ ನಿಮಗೆ ಕೊಡೋದು ಪ್ರಾಫಿಟ್ ಕೊಡ್ತಾರೆ, ಇಲ್ಲ ಡಿವಿಡೆಂಡ್ ರಿಸೀವ್ಡ್, ಇವೆರಡು ಮಾತ್ರ ಕೊಟ್ರೆ. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ಅಮೌಂಟ್ ಅಲ್ಲಿ ಇಷ್ಟನ್ನ ನೀವು ಅಡ್ಜಸ್ಟ್ ಮಾಡಬೇಕು. ಸೊ ಅಡ್ಜಸ್ಟ್ ಮಾಡಿದಾಗ, ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದನ್ನ ಏನಂತ ಟ್ರೀಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇದನ್ನ ನೆಟ್ ಪ್ರಾಫಿಟ್ ಗೆ ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿ ನಾನ್ ಆಪರೇಟಿಂಗ್ ಇನ್ಕಮ್ ನ ನೀವು ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಸೊ ಇದನ್ನ ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ನೆಟ್ ಪ್ರಾಫಿಟ್ಗೆ ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅನ್ನ ನೀವು ಲೆಸ್ ಮಾಡಿದಾದ್ಮೇಲೆ ಬರ್ತಕ್ಕಂಥದ್ದು ನಿಮ್ಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ನೋಡಿ, ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಬಂದಾದ್ಮೇಲೆ ನೀವು ವರ್ಕಿಂಗ್ ಕ್ಯಾಪಿಟಲ್ ನ ಅಡ್ಜಸ್ಟ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಆಡ್ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಏನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಡಿಕ್ರೀಸಸ್ ಇನ್ ಕರೆಂಟ್ ಅಸೆಟ್ಸ್, increases in current liability. ಸೊ ಇದನ್ನ ನೀವು ಆಡ್ ಮಾಡಬೇಕು. ಕರೆಂಟ್ ಅಸೆಟ್ಸ್ ಯಾವ್ದಾದ್ರು ಡಿಕ್ರೀಸ್ ಆಗಿದ್ರೆ ನೀವು ಆಡ್ ಮಾಡಬೇಕು, ಅದೇ ಕರೆಂಟ್ ಲಯಬಿಲಿಟಿ ಯಾವ್ದಾದ್ರು ಇನ್ಕ್ರೀಸ್ ಆಗಿದ್ರೆ ನೀವು ಆಡ್ ಮಾಡಬೇಕಾಗುತ್ತೆ. ಸೊ ಇದು ಕ್ವಶನ್ ಪ್ರಕಾರ ನೋಡ್ಕೋಬೇಕಾಗುತ್ತೆ. ಆಡ್ ಡಿಕ್ರೀಸ್ ಇನ್
ಸೊ ಇದನ್ನ ನೀವು ಕ್ವಶನ್ ಪ್ರಕಾರ ನೋಡ್ಕೋಬೇಕಾಗುತ್ತೆ. ಕರೆಂಟ್ ಅಸೆಟ್ಸ್ ಯಾವ್ದಾದ್ರು ಡಿಕ್ರೀಸ್ ಆಗಿದ್ರೆ ಆಡ್ ಮಾಡಬೇಕು, ಅದೇ ಕರೆಂಟ್ ಲಯಬಿಲಿಟಿ ಏನಾದ್ರು ಇನ್ಕ್ರೀಸ್ ಆಗಿದ್ರೆ ನೀವು ಆಡ್ ಮಾಡಬೇಕು. ಒಂದೇ ಈಗ ಸ್ಟಾಕ್ ಡಿಕ್ರೀಸ್ ಆಯ್ತಾ ಆಡ್ ಮಾಡಿ, ಸೊ ಡೆಟಾಸ್ ಡಿಕ್ರೀಸ್ ಆಯ್ತಾ ಆಡ್ ಮಾಡಿ, ಕ್ರೆಡಿಟರ್ಸ್ ಇನ್ಕ್ರೀಸ್ ಆಯ್ತಾ ಆಡ್ ಮಾಡಬೇಕು. ಯಾವುದು ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರುತ್ತೆ, ಡಿಕ್ರೀಸ್ ಆಗಿರೋ ಕರೆಂಟ್ ಅಸೆಟ್ಸ್ ನ ನೀವು ಆಡ್ ಮಾಡಿ, ಇನ್ಕ್ರೀಸ್ ಆಗಿರೋ ಕರೆಂಟ್ ಲಯಬಿಲಿಟಿನ ನೀವು ಆಡ್ ಮಾಡಬೇಕು. ಜಸ್ಟ್ ಎನ್ ಎಕ್ಸಾಂಪಲ್ ತೋರಿಸಿರ್ತೀನಿ, ಲೈಕ್ ಸ್ಟಾಕ್ ಡಿಕ್ರೀಸ್ ಆಯ್ತು, ಸ್ಟಾಕ್ ಡಿಕ್ರೀಸ್ ಆಯ್ತಾ, ನಾನು ಆಡ್ ಮಾಡ್ತೀನಿ. ಅದೇ ತರ ನೀವು ಕ್ರೆಡಿಟಾಸ್ ಡಿಕ್ರೀಸ್ ಆಯ್ತಾ, ಫಾರ್ ಎಕ್ಸಾಂಪಲ್ ಕ್ರೆಡಿಟಾಸ್ ಇನ್ಕ್ರೀಸ್ ಆಯ್ತಾ, ಆಡ್ ಮಾಡ್ತೀನಿ. ಜಸ್ಟ್ ಎಕ್ಸಾಂಪಲ್, ಇದು ಕ್ವಶನ್ ಪ್ರಕಾರ ನೋಡ್ಕೋಬೇಕಾಗುತ್ತೆ. ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದ್ರೆ ಆಡ್ ಮಾಡಬೇಕು, ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ರೆ ನೀವು ಆಡ್ ಮಾಡಬೇಕಾಗುತ್ತೆ. ಸೊ ಇದನ್ನ ನೀವು ಆಡ್ ಮಾಡಿದಾದ್ಮೇಲೆ ಇದು ಆಡ್ ಮಾಡೋ ಐಟಮ್ ಡಿಕ್ರೀಸಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸಸ್ ಇನ್ ಕರೆಂಟ್ ಲಯಬಿಲಿಟಿ ಈಸ್ ಆಡ್ ಮಾಡಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಬಂದಾದ್ಮೇಲೆ ನೀವು ಇದೇ ತರ ನೋಡ್ಕೋಬೇಕಾಗುತ್ತೆ. ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಆಡ್ ಮಾಡಬೇಕು, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಈ ಅಮೌಂಟ್ ಅನ್ನ ಆಡ್ ಮಾಡಿದ್ರೆ ಸೊ ನಿಮ್ಗೆ ಏನೋ ಒಂದು ಅಮೌಂಟ್ ಬರುತ್ತೆ, ಸೊ ಅದನ್ನ ಹಾಗೆ ತಗೊಳ್ಳಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಆಪೋಸಿಟ್ ಆಗಿ ನೀವು ಲೆಸ್ ಮಾಡಿ, ಡಿಕ್ರೀಸ್ ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ ಲೆಸ್ ಇನ್ಕ್ರೀಸ್, ಇನ್ಕ್ರೀಸಸ್ ಇನ್ ಕರೆಂಟ್ ಅಸೆಟ್ಸ್, increases in current assets and decreases in current liability. Increases in current assets, decreases in current liability. So ಈ ವೇನಲ್ಲಿ ಯಾವ್ದಾದ್ರು ಅಸೆಟ್ಸ್ ಇದೆ ಅಥವಾ ಯಾವ್ದಾದ್ರು ಸ್ಟಾಕ್ ಇದೆ ಅಥವಾ ಯಾವ್ದಾದ್ರು ಐಟಮ್ಸ್ ಇದೆ, ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಇದೆ ಅಂದ್ರೆ ನೀವು ಲೆಸ್ ಮಾಡಬೇಕಾಗುತ್ತೆ. ಸೇಮ್ ಜಸ್ಟ್ ಅದೇ ಎಕ್ಸಾಂಪಲ್ ನೇ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಸ್ಟಾಕ್ ಇನ್ಕ್ರೀಸ್ ಆಗಿದೆ ಅಂದ್ರೆ ನಾನು ಲೆಸ್ ಮಾಡಬೇಕು, ಸೊ ನೆಗೆಟಿವ್ ವ್ಯಾಲ್ಯೂ ತಗೋಬೇಕಾಗುತ್ತೆ. ಅದೇ ತರ ಕ್ರೆಡಿಟರ್ಸ್ ಏನಾದ್ರು ನಮ್ಗೆ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಲೆಸ್ ಮಾಡಬೇಕು. ಸೊ ಇದು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ನೀವೀಗೆ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದ್ರೆ ನೀವು ಆಡ್ ಮಾಡಿ, ಇನ್ಕ್ರೀಸ್ ಆದ್ರೆ ಲೆಸ್ ಮಾಡಿ. ಇದಕ್ಕೆ ಆಪೋಸಿಟ್ ಆಗಿ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಲೆಸ್ ಮಾಡಿ, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದ್ರೆ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಇದನ್ನ ಒಂದು ಕ್ವಶನ್ಸ್ ನಿಮ್ಗೆ ನೋಡಿದಾಗ ನಿಮ್ಗೆ ಈಸಿಯಾಗಿ ಅಲ್ಲಿ ತಿಳ್ಕೊಬಹುದು. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಇದರಲ್ಲಿ ಇದು ಐಟಮ್ಸ್ ಅನ್ನ ಅಡ್ಜಸ್ಟ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಅಡ್ಜಸ್ಟ್ ಮಾಡಿದಾಗ ಬರ್ತಕ್ಕಂಥದ್ದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಈಗ ನಿಮಗೆ ಬರೋದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ಟ್ಯಾಕ್ಸ್ ನಿಮಗೆ ಸಿಗುತ್ತೆ. ಈ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಟ್ಯಾಕ್ಸ್ ಪೇಯ್ಡ್, ಲೆಸ್ ಟ್ಯಾಕ್ಸ್ ಪೇಯ್ಡ್. ಯೂಶಲಿ ಟ್ಯಾಕ್ಸ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಟ್ಯಾಕ್ಸ್ ಪೇಯ್ಡ್ ಎಲ್ಲಿರುತ್ತೆ ಅಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ, ಇನ್ನೊಂದು ಇಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಪೇಯ್ಡ್ ಕೊಟ್ಟಿಲ್ಲ ಅಂದ್ರೆ ನೀವು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿರ್ತೀರಾ, ಅಲ್ಲಿ ನಿಮ್ಮ ಡೆಬಿಟ್ ಸೈಡ್ ಟ್ಯಾಕ್ಸ್ ಪೇಯ್ಡ್ ಸಿಗುತ್ತೆ. ಸೊ ಈಗ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ಟ್ಯಾಕ್ಸ್ ಸಿಕ್ಕಾದ್ಮೇಲೆ ಲೆಸ್ ನೀವು ಟ್ಯಾಕ್ಸ್ ಪೇಯ್ಡ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಟ್ಯಾಕ್ಸ್ ಪೇಯ್ಡ್ ಅನ್ನ ಲೆಸ್ ಮಾಡಿ. ಸೊ ಆ ಟ್ಯಾಕ್ಸ್ ಪೇಯ್ಡ್ ಅನ್ನ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಅಮೌಂಟ್ ಅನ್ನ ಏನಂತ ಟ್ರೀಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ತಗೊಳ್ತೀವಿ. ದಿಸ್ ಇಸ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ. ಇದನ್ನ ನೀವು ಎ ಅಂತ ಟ್ರೀಟ್ ಮಾಡಿ. ಸೊ ದಿಸ್ ಇಸ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಎ. ಸೊ ಇದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಕ್ಕಂಥದ್ದು ನೀವು ಕ್ವಶನ್ಸ್ ಆನ್ಸರ್ಸ್ ಅನ್ನ ಮಾಡಬೇಕಾದ್ರೆ. ಇಷ್ಟು ಕೂಡ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲೇ ಬರೋದು. 3 ಆಕ್ಟಿವಿಟೀಸ್ ಇದೆ, ನಾನು ಮಾಡ್ತಾ ಇರೋದು ಮೊದಲನೇ ಆಕ್ಟಿವಿಟಿ. ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಇಷ್ಟು ಇನ್ಫಾರ್ಮೇಶನ್ಸ್ ಇರುತ್ತೆ, ಬಟ್ ಕ್ವಶನ್ ಅಲ್ಲಿ ಇದರಲ್ಲಿ ಫ್ಯೂ ಐಟಮ್ಸ್ ಅನ್ನ ಮಾತ್ರ ಕೊಟ್ಟಿರ್ತಾನೆ. ಫಾರ್ಮ್ಯಾಟ್ ಅಲ್ಲಿ ಎಲ್ಲಾ ತರದ ಇನ್ಫಾರ್ಮೇಶನ್ ನಿಮಗೆ ತಿಳಿಸಿರ್ತೀನಿ. ಸೊ ಫಸ್ಟ್ ನೆಟ್ ಪ್ರಾಫಿಟ್ ತಗೊಳ್ಳಿ, ನೆಟ್ ಪ್ರಾಫಿಟ್ ಕ್ಲೋಸಿಂಗ್ P&L ಮೈನಸ್ ಓಪನಿಂಗ್ P&L ಮಾಡ್ಕೊಳ್ಳಿ. ಇದಕ್ಕೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿ, ಲೈಕ್ ರಿಸರ್ವ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಡಿವಿಡೆಂಡ್, ಗುಡ್ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸ್, ರಿಟರ್ನ್ ಆಫ್, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಡಿವಿಡೆಂಡ್ ಪೇಡ್, ಇಷ್ಟು ಆಡ್ ಮಾಡಿ. ಏನೋ ಒಂದು ಅಮೌಂಟ್ ಬರುತ್ತೆ ಹಾಗೆ ಇರಲಿ. ಇದರಲ್ಲಿ ಇನ್ಕಮ್ಸ್ ಅನ್ನ ನೀವು ಲೆಸ್ ಮಾಡಬೇಕು, ಲೈಕ್ ಅಪ್ರಿಸಿಯೇಷನ್, ಪ್ರಾಫಿಟ್ ಅಥವಾ ಎನಿಥಿಂಗ್ ರಿಸೀವ್ಡ್ ಲೆಸ್ ಮಾಡಿದಾಗ ನಿಮಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಆ ವರ್ಕಿಂಗ್ ಕ್ಯಾಪಿಟಲ್ ನ ನೀವು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಈ ಪ್ಯಾರಾಮೀಟರ್ ಅಲ್ಲಿ ಇರಬೇಕು. ಆಡ್ ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಆಡ್ ಮಾಡಿ, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಆಡ್ ಮಾಡಿ. ಅದಾದ್ಮೇಲೆ ನೀವು ಲೆಸ್ ಮಾಡಬೇಕು, ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಲೆಸ್ ಮಾಡಿ,
ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದ್ರೆ ಲೆಸ್ ಮಾಡಿ. ಸೊ ಅವಾಗ ನಿಮಗೆ ಬರ್ತಕ್ಕಂಥದ್ದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಟ್ಯಾಕ್ಸ್ ಪೇಡ್ ಕೊಟ್ಟಿದ್ರೆ ಲೆಸ್ ಮಾಡಿ, ಅವಾಗ ನಿಮಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಎ ಸಿಗುತ್ತೆ. ಇದು ಫಸ್ಟ್ ಒನ್ ಆಕ್ಟಿವಿಟಿ ಅಂತ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್ ಆದ್ಮೇಲೆ ಸೆಕೆಂಡ್ ಒನ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ನೋಡಿ, ಈ ಒಂದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬರೋದು ಎರಡೇ ಇನ್ಫಾರ್ಮೇಶನ್ಸ್ ಬರೋದು. ಒಂದು ಏನಪ್ಪಾ ಅಂದ್ರೆ ಏನ್ ಆಡ್ ಮಾಡ್ಬೇಕು ಅಂದ್ರೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಯಾವ್ದನ್ನ ಅಸೆಟ್ಸ್ ಅನ್ನ ನೀವು ಸೇಲ್ ಮಾಡಿದ್ದೀರಾ ಅಂದ್ರೆ ಆಡ್ ಮಾಡಬೇಕು. ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ, ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಸೇಲ್ ಆಫ್ ಫರ್ನಿಚರ್. ಯಾವುದೇ ಫಿಕ್ಸ್ಡ್ ಅಸೆಟ್ಸ್ ಅನ್ನ ನೀವು ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು, ಆಡ್ ಮಾಡಬೇಕು, ಪಾಸಿಟಿವ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದ್ರೆ ಇನ್ನೇನ್ ಲೆಸ್ ಮಾಡಬೇಕು ಅಂದ್ರೆ, ಈಗ ನಾನು ಸೇಲ್ ಮಾಡಿದ್ರೆ ಆಡ್ ಮಾಡ್ತೀನಿ, ಬಿಸ್ನೆಸ್ಗೆ ಕ್ಯಾಶ್ ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂ. ಸೊ ಅದೇ ಫಿಕ್ಸ್ಡ್ ಅಸೆಟ್ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಲೆಸ್ ಮಾಡಬೇಕು, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಈ ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡಿದ್ರೆ ನಾನು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೆಗೆಟಿವ್ ವ್ಯಾಲ್ಯೂ ಅಂತ ಅರ್ಥ. ಲೈಕ್ ಪರ್ಚೇಸ್ ಆಫ್ ಮಿಷನರಿ, ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ಸ್, ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಸೊ ಇಲ್ಲಿ ಬರೋದು ಎರಡೇ, ಇಲ್ಲ ಪರ್ಚೇಸ್ ಅಥವಾ ಸೇಲ್ಸ್ ಎರಡೇ ಕೊಟ್ಟಿರ್ತಾರೆ. ಇದು ಎಲ್ಕಪ್ಪ ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ನ ಅಸೆಟ್ ಸೈಡ್ ಏನೇನು ಕೊಟ್ಟಿದ್ದಾರೆ ಆ ಎಲ್ಲ ಅಸೆಟ್ಸ್ ನೀವು ನೋಡ್ಕೋಬೇಕಾಗುತ್ತೆ. ಆ ಅಸೆಟ್ಸ್ ನೆಲ್ಲ ನೋಡಿದಾಗ ನಿಮ್ಗೆ ಇಲ್ಲ ಪರ್ಚೇಸ್ ಆಗಿರ್ಬೇಕು, ಇಲ್ಲ ಸೇಲ್ಸ್ ಆಗಿರ್ಬೇಕು, ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ಸ್ ಇರುತ್ತೆ. ಸೇಲ್ ಮಾಡಿದಾರ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ, ಪರ್ಚೇಸ್ ಮಾಡಿದಾರ ನೆಗೆಟಿವ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಸೊ ಇವೆರಡೇ ಬರೋದು, ಪರ್ಚೇಸ್ ಮತ್ತೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ನೀವು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಬರೀ ಅಸೆಟ್ಸ್ ಅಕೌಂಟ್ ಅನ್ನ ನೋಡಿ, ಅಂದ್ರೆ ಅಸೆಟ್ ಸೈಡ್ ನೋಡಿ, ನಾನ್ ಕರೆಂಟ್ ಅಸೆಟ್ಸ್ ಯಾವ್ದಾದ್ರು ಇರುತ್ತೆ ಎಲ್ಲದನ್ನ ಚೆಕ್ ಮಾಡ್ಕೊಂಡು ಹೋಗಿ. ನಾನ್ ಕರೆಂಟ್ ಅಸೆಟ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಒಂದೊಂದನ್ನು ಚೆಕ್ ಮಾಡಿ. ಇಲ್ಲ ಪರ್ಚೇಸ್ ಆಗಿರುತ್ತೆ, ಇಲ್ಲ ಸೇಲ್ ಆಗಿರುತ್ತೆ. ಪರ್ಚೇಸ್ ಆದ್ರೆ ನೆಗೆಟಿವ್ ತಗೊಳ್ಳಿ, ಸೇಲ್ ಆದ್ರೆ ಪಾಸಿಟಿವ್ ತಗೊಳ್ಳಿ. ಸೊ ಈಗ ನೀವು ಈ ಎರಡನ್ನ ಅಡ್ಜಸ್ಟ್ ಮಾಡಿದ್ರೆ ಸೊ ನಿಮ್ಗೆ ಬರ್ತಕ್ಕಂಥ ಅಮೌಂಟ್ ಏನಂತ ಟ್ರೀಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಔಟರ್ ಕಾಲಮ್ ಅಲ್ಲಿ ಹಾಕೊಂಡ್ರೆ ಇದನ್ನ ನಾವೇನಂತ ಟ್ರೀಟ್ ಮಾಡಬೇಕು ಅಂದ್ರೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡ್ತೀವಿ. ಇದು ಎರಡನೇದು, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬಿ. ಸೊ ಮೊದಲನೇದು ಬಂದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಎರಡನೇದು ಬಂದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇನ್ವೆಸ್ಟಿಂಗ್ ಆಕ್ಟ್ಸ್ ಇವೆರಡೆ, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇಲ್ಲ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಎರಡರಲ್ಲಿ ಒಂದಿರುತ್ತೆ. ಆ ಎರಡು ಅಡ್ಜಸ್ಟ್ ಮಾಡಿದಾಗ ನಿಮಗೆ ನೆಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರುತ್ತೆ, ಅದನ್ನ ಬಿ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಮೂರನೇ ಆಕ್ಟಿವಿಟೀಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ. ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ. ನೋಡಿ, ಈ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡ್ಬೇಕಾದ್ರೆ ಒಂದು ನೀವು ಲಯಬಿಲಿಟಿ ಸೈಡ್ ನೋಡಬೇಕು, ಇನ್ನೊಂದು ಅಡ್ಜಸ್ಟ್ಮೆಂಟ್ ಅನ್ನ ಮಾತ್ರ ನೋಡಬೇಕು. ಲಯಬಿಲಿಟಿ ಸೈಡ್ ಏನೇನಿರುತ್ತಪ್ಪ ಅಂದ್ರೆ ಇಶ್ಯೂ ಆಫ್ ಈಕ್ವಿಟಿ ಅಂಡ್ ಪ್ರಿಫರೆನ್ಸ್ ಶೇರ್ಸ್. ಈಕ್ವಿಟಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ನ ನೀವು ಇಶ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ಇಶ್ಯೂ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಬರುತ್ತೆ, ಅಮೌಂಟ್ ಬರುತ್ತೆ, ಹಾಗಾಗಿ ಇನ್ಫ್ಲೋ ಆಗುತ್ತೆ, ಹಾಗಾಗಿ ಆಡ್ ಮಾಡಬೇಕು. ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಥವಾ ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ ಅಂದ್ರೆ ಆಡ್ ಮಾಡಿ, ಅಥವಾ ಆಡ್ ಇಶ್ಯೂ ಆಫ್ ಡಿಬೆಂಚರ್ ನ ನೀವು ಇಶ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಶ್ಯೂ ಮಾಡಿದಾಗ ಡಿಬೆಂಚರ್ ಇಂದನೂ ಕೂಡ ನಮ್ಗೆ ಅಮೌಂಟ್ ಬರುತ್ತೆ. ಸೊ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಆಡ್ ಮಾಡಿ. ಸೊ ಇಶ್ಯೂ ಆಫ್ ಡಿಬೆಂಚರ್ ಆಲ್ಸೋ ಪಾಸಿಟಿವ್ ವ್ಯಾಲ್ಯೂ ಆಡ್ ಮಾಡಬೇಕು. ಸಪೋಸ್ ಇಶ್ಯೂ ಇದ್ರೆ ನೀವು ಆಡ್ ಮಾಡಬೇಕು. ಸಪೋಸ್ ನೀವೇನಾದ್ರೂ ರೀಪೇಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಅವಾಗ ಲೆಸ್ ಮಾಡಬೇಕು. ಸೊ ಲೆಸ್ ರಿಡಮ್ಷನ್ ಆಫ್ ಈಕ್ವಿಟಿ ಅಂಡ್ ಪ್ರಿಫರೆನ್ಸ್ ಶೇರ್. ಈಕ್ವಿಟಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ನ ನೀವು ರಿಡೀಮ್ ಮಾಡ್ತಾ ಇದ್ದೀರಾ ಅಂದ್ರೆ ರೀಪೇಮೆಂಟ್ ಮಾಡ್ತಿದ್ದೀರಾ, ರಿಡಮ್ಷನ್ ಅಂತ ಹೇಳಿದ್ರೆ ರೀಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಲೆಸ್ ಮಾಡಬೇಕಾಗುತ್ತೆ. ಈಕ್ವಿಟಿ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡಿದ್ರೆ ಅಂದ್ರೆ ಲೆಸ್ ಮಾಡಬೇಕು. ಸೇಮ್ ಅದೇ ತರ ನೀವೇನಾದ್ರೂ ಡಿಬೆಂಚರ್ಸ್ ನ ರಿಡೀಮ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ರೀಪೇಮೆಂಟ್ ಮಾಡಿದಿರಾ ಅಂತ ಹೇಳಿದ್ರೆ ಸೊ ರಿಡಮ್ಷನ್ ಆಫ್ ಡಿಬೆಂಚರ್.
ಡಿಬೆಂಚರ್ನ ನೀವು ರಿಡೀಮ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಇಶ್ಯೂ ಆದ್ರೆ ಪಾಸಿಟಿವ್ ಆಡ್ ಮಾಡಬೇಕು, ರೀಪೇಮೆಂಟ್ ಮಾಡಿದಿರ ಅಂದ್ರೆ ರಿಡಮ್ಷನ್ ಅಂತ ಅರ್ಥ, ಲೆಸ್ ಮಾಡಬೇಕು. ಇನ್ನೇನೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇನ್ನ ಕ್ವಶನ್ ಅಲ್ಲಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿವಿಡೆಂಟ್ ಅನ್ನ ಕೊಟ್ಟಿರ್ತಾರೆ. ಡಿವಿಡೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಆಪರೇಟಿಂಗ್ ಆಕ್ಚುಲಿ ಡಿವಿಡೆಂಟ್ ಪೇಡ್ ನ ಆಡ್ ಮಾಡಿರ್ತೀರಾ, ಇನ್ನೊಂದು ಟೈಮ್ ಅದು ರಿವರ್ಸ್ ಆಗ್ಬೇಕಾಗುತ್ತೆ. ಲೆಸ್ ಡಿವಿಡೆಂಟ್ ಡಿವಿಡೆಂಟ್ ಪೇಯ್ಡ್, ಡಿವಿಡೆಂಟ್ ಪೇಯ್ಡ್ನು ಕೂಡ ನೀವಿಲ್ಲಿ ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ನೀವು ಪ್ರಪೋಸ್ ಡಿವಿಡೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಪ್ರಪೋಸ್ಡ್ ಡಿವಿಡೆಂಟ್ ಏನ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ನ ನೀವು ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಆಡ್ ಮಾಡಿರ್ತೀರಾ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರನೇ ತಗೋಬೇಕು, ಓಪನಿಂಗ್ ಬ್ಯಾಲೆನ್ಸ್ ಓನ್ಲಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ನ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಲೆಸ್ ಮಾಡಬೇಕು, ಯಾಕಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಆಡ್ ಮಾಡಿರ್ತೀರಾ, ಓಪನಿಂಗ್ ಬ್ಯಾಲೆನ್ಸ್ ನ ಇಲ್ಲಿ ಲೆಸ್ ಮಾಡಬೇಕು. ಇನ್ನೇನ್ ಆಡ್ ಮಾಡೋ ಐಟಮ್ಸ್ ಇನ್ನೊಂದಿರುತ್ತೆ, ಯಾವ್ದಾದ್ರು ಇನ್ಕಮ್ ಡಿವಿಡೆಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಅಲ್ಲಿ ನೀವು ಲೆಸ್ ಮಾಡಿರ್ತೀರಾ. ಸೊ ಇಲ್ಲಿ ಫಿನಾನ್ಸಿಂಗ್ ಆಕ್ಟಿವ್ಸ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಆಡ್ ಮಾಡಬೇಕು. ಸೊ ಡಿವಿಡೆಂಟ್ ರಿಸೀವ್ಡ್, ಇದು ಡಿವಿಡೆಂಡ್ ಅಲ್ಲಿ ನೀವು ಮೈನಸ್ ಮಾಡಿರ್ತೀರಾ, ಫಿನಾನ್ಸಿಂಗ್ ಅಲ್ಲಿ ನೀವು ಆಡ್ ಮಾಡಬೇಕಾಗುತ್ತೆ. ಇದು ಡಿವಿಡೆಂಡ್ ರಿಸೀವ್ಡ್ ಕೊಟ್ಟಿದ್ರೆ ಮಾತ್ರ. ಸೊ ಯೂಶಲಿ ಡಿವಿಡೆಂಡ್ ಪೇಯ್ಡ್ ಕೊಟ್ಟಿರ್ತಾರೆ, ಡಿವಿಡೆಂಡ್ ರಿಸೀವ್ಡ್ ಕೊಟ್ರೆ ನೀವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನಿಮ್ಮ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಯೂಶಲಿ ಬರ್ತಕ್ಕಂಥದ್ದು. ಸೊ ಇಷ್ಟನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟನ್ನ ಅಡ್ಜಸ್ಟ್ ಮಾಡಿದ್ರೆ ಸೊ ನಿಮಗೆ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಅದನ್ನ ನಾವು ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಸೊ ಅದನ್ನ ನಾವೇನಂತ ಟ್ರೀಟ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ, ಇದನ್ನ ನಾವು ಸಿ ಅಂತ ಟ್ರೀಟ್ ಮಾಡಬೇಕು. ಸೊ ಈಗ ನಿಮಗೆ ಎ ಆಪರೇಟಿಂಗ್ ಆಕ್ಟಿವಿಟಿ ಸಿಕ್ಕಿದೆ, ಬಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಸಿಕ್ಕಿದೆ, ಸಿ ಫಿನಾನ್ಸಿಂಗ್ ಆಕ್ಟಿವಿಟಿ ಸಿಕ್ಕಿದೆ. ಈಗ ನೀವು ಇಷ್ಟನ್ನು ಕೂಡ ನೀವು ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ನೆಟ್ ಕ್ಯಾಶ್ ಫ್ರಮ್ ಆಲ್ ದಿ ಆಕ್ಟಿವಿಟಿ ಎ ಪ್ಲಸ್ ಬಿ ಪ್ಲಸ್ ಸಿ, ನೀವು ಮೂರು ಅಡ್ಜಸ್ಟ್ ಮಾಡಬೇಕು. ಆ ಮೂರು ಅಡ್ಜಸ್ಟ್ ಮಾಡಿದಾಗ ನಿಮಗೆ ಸೊ ಏನೋ ಒಂದು ಅಮೌಂಟ್ ಸಿಗುತ್ತೆ. ನೆಟ್ ಕ್ಯಾಶ್ ಫ್ರಮ್ ಆಲ್ ದಿ ಆಕ್ಟಿವಿಟೀಸ್ ಅಂತ ಕರಿತೀವಿ. ಈ ನೆಟ್ ಕ್ಯಾಶ್ ಫ್ರಮ್ ಆಲ್ ದಿ ಆಕ್ಟಿವಿಟೀಸ್ಗೆ ನೀವು ಏನ್ ಕನ್ಸಿಡರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಎ ಪ್ಲಸ್ ಬಿ ಪ್ಲಸ್ ಸಿಗೆ ನೀವೇನ್ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಆಡ್ ನೀವೇನ್ ಆಡ್ ಮಾಡಿ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಅಂಡ್ ಬ್ಯಾಂಕ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತೆ ಬ್ಯಾಂಕ್ ಅನ್ನ ನೀವು ಆಡ್ ಮಾಡಿ. ಈ ಆಡ್ ಮಾಡಿದಾಗ ಈಗ ನೀವೇನ್ ಮಾಡಿ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನ ಆಡ್ ಮಾಡಬೇಕು. ಸೊ ಈ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನ ನಿಮ್ ಆಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ನಿಮ್ಗೆ ಸಿಗುತ್ತೆ. ಇದನ್ನ ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಅಂತ ಟ್ರೀಟ್ ಮಾಡಬೇಕು. ಸೊ ಇದು ನಿಮ್ಮ ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಅಷ್ಟೇ ಆನ್ಸರ್ಸ್ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಬೇಕು. ನಿಮ್ಮ ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕೊಟ್ಟಿರ್ತಾರಲ್ವಾ, ಅಷ್ಟು ಆನ್ಸರ್ಸ್ ನಿಮಗೆ ಬರಬೇಕಾಗತ್ತೆ. ಸೊ ಇದು ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಫಾರ್ಮ್ಯಾಟ್. ಇದು ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಿದಾಗ ನೀವು ಹೀಗೆ ಮಾಡಬೇಕು. ಫಸ್ಟ್ ಆಪರೇಟಿಂಗ್ ಆಕ್ಟಿವಿಟಿ ತಗೊಳ್ಳಿ, ನೆಟ್ ಪ್ರಾಫಿಟ್, ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೈಕ್ ರಿಸರ್ವ್ಸ್, ಟ್ಯಾಕ್ಸ್, ಪ್ರಪೋಸ್ ಡಿವಿಡೆಂಡ್, ಗುಡ್ ವಿಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್, ಲಾಸ್, ಡಿವಿಡೆಂಡ್ ಪೇಯ್ಡ್, and less non-operating income like appreciation on fixed assets, profit, dividend received. ಲೆಸ್ ಮಾಡಿದಾಗ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಆ ವರ್ಕಿಂಗ್ ಕ್ಯಾಪಿಟಲ್ಗೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಾಬಿಲಿಟಿ ಆಡ್ ಮಾಡಿ. ಅದಾದ್ಮೇಲೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಾಬಿಲಿಟಿನ ಲೆಸ್ ಮಾಡಿ. ನಿಮಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಲೆಸ್ ಟ್ಯಾಕ್ಸ್ ಪೇಯ್ಡ್, ಯು ವಿಲ್ ಗೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಎ ಸಿಗುತ್ತೆ. ಅದಾದ್ಮೇಲೆ ಎರಡನೇದು ನೀವು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿನ ತಗೋಬೇಕು. ಅಲ್ಲಿ ಬರೋದು ಎರಡೇ, ಅಸೆಟ್ಸ್ ಯಾವ್ದನ್ನ ಸೇಲ್ ಮಾಡಿದ್ದಾರೆ ಪಾಸಿಟಿವ್ ಆಡ್ ಮಾಡಿ, ಅಸೆಟ್ಸ್ ನ ಪರ್ಚೇಸ್ ಮಾಡಿದಾರ ನೆಗೆಟಿವ್ ಲೆಸ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬಿ ಸಿಗುತ್ತೆ. ದ ಲಾಸ್ಟ್ ಒನ್ ಬಂದು ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರಿತಾ ಹೋಗ್ತೀವಿ. ಈ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಬೇಕಾದ್ರೆ ಯಾವ್ದಾದ್ರು ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ಸ್ ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂದ್ರೆ ಆಡ್ ಮಾಡಿ. ಅದೇ ನಾನ್ ಕರೆಂಟ್ ಲಯಬಿಲಿಟೀಸ್ ಶೇರ್ ಕ್ಯಾಪಿಟಲ್ ನ ರಿಡೀಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ನೀವು ಲೆಸ್ ಮಾಡ್ಕೊಳ್ತಾ ಹೋಗಿ. ಅಂಡ್ ಡಿವಿಡೆಂಡ್ ಪೇಯ್ಡ್ ನ ಲೆಸ್ ಮಾಡಿ, ಪ್ರಪೋಸ್ ಡಿವಿಡೆಂಡ್ ಓಪನಿಂಗ್ ಬ್ಯಾಲೆನ್ಸ್ ನ ಲೆಸ್ ಮಾಡಿ, ಡಿವಿಡೆಂಡ್ ರಿಸೀವ್ಡ್ ಏನಾದ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಆಡ್ ಮಾಡಿ. ಅವಾಗ ನಿಮಗೆ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ ಸಿ ಸಿಗುತ್ತೆ.
ಸೊ ನಿಮಗೆ ಈಗ ಎ ಬಿ ಸಿ ಮೂರು ಸಿಕ್ಕಿರುತ್ತೆ, ಮೂರನ್ನು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ನೆಟ್ ಕ್ಯಾಶ್ ಫ್ರಮ್ ಆಲ್ ದಿ ಆಕ್ಟಿವಿಟಿ ಸಿಗುತ್ತೆ. ಈ ಎ ಪ್ಲಸ್ ಬಿ ಪ್ಲಸ್ಗೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ನ ಆ್ಯಡ್ ಮಾಡಿ. ಸೊ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ನಿಮಗೆ ಸಿಗುತ್ತೆ. ನಿಮ್ಮ ಆನ್ಸರ್ ಕ್ಲೋಸಿಂಗ್ ಬ್ಯಾಲೆನ್ಸ್ನಷ್ಟೇ ಬರಬೇಕಾಗುತ್ತೆ. ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಇರ್ತಕ್ಕಂಥ ಒಂದು ಫಾರ್ಮ್ಯಾಟ್. ಸೊ ಇದಕ್ಕೆ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಅನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಎಲ್ಲಾ ಕ್ವಶನ್ಸ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಆ ಒಂದು ಕ್ವಶನ್ಸ್ಗಳನ್ನ ರೆಫರ್ ಮಾಡಿದ್ರೆ ಸಾಕು, ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಆರಾಮಾಗಿ ಈ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡ್ಬೋದು. ಸೊ ಈ ಒಂದು ಫಾರ್ಮ್ಯಾಟ್ ನಿಮ್ಗೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರಲಿ, ಯಾವ ತರ ಬರಿಬೇಕು, ಏನೇನಿರುತ್ತೆ, ಯಾವೆಲ್ಲ ಯಾವೆಲ್ಲ ಹೆಡಿಂಗ್ಸ್ ಅಲ್ಲಿ ಏನೇನು ಬರುತ್ತೆ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇದು ಒಂದು ಫಾರ್ಮ್ಯಾಟ್ ಇರ್ತಕ್ಕಂಥದ್ದು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.